ಸಾಲಬಾಧೆ ತಾಳಲಾಗದೆ ನೇಣು ಬಿಗಿದುಕೊಂಡು ರೈತ ಶ್ರೀನಿವಾಸ್ ಆತ್ಮಹತ್ಯೆ. ಮೀಟರ್ ಬಡ್ಡಿ ದಂಧೆಗೆ ಬ್ರೇಕ್ ಇಲ್ಲವಾದಲ್ಲಿ ಕಾನೂನು ಕ್ರಮ, ಶ್ರೀನಿವಾಸ ನಾಯ್ಡು ಸೂಚನೆ. ಸಾಲಬಾಧೆ ತಾಳಲಾಗದೆ ರೈತನೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನೂತನ ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ನೂತನ ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದ 41 ವರ್ಷದ ಶ್ರೀನಿವಾಸ್ ಎಂಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತ. ಚೇಳೂರು ತಾಲೂಕಿನ ತಹಸೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮೃತ ರೈತ ಶ್ರೀನಿವಾಸ್ ಅವರ ತಂದೆ ಹಾಗೂ ಕುಟುಂಬದ ಜೊತೆ ಮಾತನಾಡಿ ರೈತನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಯಾವುದಾದರೂ ಪರಿಹಾರವನ್ನ ಕೊಡಿಸುವ ಭರವಸೆ ನೀಡಿ ಕುಟುಂಬದವರನ್ನ ಸಾಂತ್ವನ ಪಡಿಸಿದ್ದಾರೆ. ಇನ್ನು ರೈತ ಆತ್ಮಹತ್ಯೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತಾಲೂಕು ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು, ಉಪ ತಹಸೀಲ್ದಾರ್ ಸತೀಶ್, ಗ್ರಾಮದ ಲೆಕ್ಕಾಧಿಕಾರಿ ವೆಂಕಟೇಶ್ ಅವರು ಭೇಟಿ ನೀಡಿದರು. ವರದಿ ನಂದಿ ಟಿವಿ, ರಾಮಾಂಜನೇಯ, ಚಿಲಕಲನೇರ್ಪು. ಏನೇನು ಬೆಳೆ ಇಟ್ಟಿದ್ದಾರೆ ಎಲ್ಲ ಕಂಬೈಂಡ್ ಆಗಿದ್ದೀರಾ ನೀವು? ಟೊಮೊಟೊ ಬೆಲೆ ಇಟ್ಟಿದ್ದಾರೆ. ಚಿಕ್ಕ ಮಗನ ದೊಡ್ಡ ಮಗನ? ಒಬ್ಬನೇ ಮಗ. ದೊಡ್ಡ ಹೆಂಡತಿ ಮಗನ ಚಿಕ್ಕ ಮಗ? ಇನ್ನೊಬ್ಬ ಮಗ? ಅವರು ಇದೇ ಪ್ರಾಬ್ಲಮ್, ಅವ್ರದ್ದು ಇದೇ ಪ್ರಾಸೆಸ್. ಟೊಮೆಟೊ ಆಗಲಿ ಏನೋ 400 ರೂಪಾಯಿ ಅದು ಯಾವನಾದ್ರೂ ಅದಷ್ಟೇ ಏನು ಬೆಲೆ ಇಟ್ಟರು ಕೂಡ ಎಲ್ಲ ಲಾಸ್. ಸಾಲ ಮಾಡೋದು, ಬೆಲೆಗೆ ಇಡೋದು, ಬೆಲೆ ಎಲ್ಲ ಸಾಲಗಾರ ಮನೆ ಹತ್ರ ಬಂದಾಗ ಅಂತಿರ್ತಾನಲ್ಲ ಸಾಲ ತಿರ್ಸ್ಬೇಕಾಗುತ್ತೆ. ರೀಸೆಂಟಾಗಿ ಕೂಡ ಮೊನ್ನೆ ಕೂಡ ಟೊಮೆಟೊ ಆಗಿ ಇನ್ನೂ ಒಂದು 2-3 ತಿಂಗಳು ಆಗಿತ್ತು. ಒಳ್ಳೆ ಬೆಲೆ ಚೆನ್ನಾಗಿತ್ತು. ಸ್ಯಾಂಪಲ್ ಸಿಗೋ ಟೈಮಲ್ಲಿ ಬೆಳೆ ಲಾಸ್ ಆಗುತ್ತೆ. ಎಲ್ಲ ಸಾಲ ಮಾಡೋದು, ಬೆಳೆಗೆ ಹಾಕೋದು, ಎಲ್ಲ ಮತ್ತೆ ಲಾಸ್ ಆಗುತ್ತೆ. ಸುಮಾರು 10 ವರ್ಷದಿಂದ ಇದೇ ಪ್ರಾಬ್ಲಮ್. ಹಸುಗಳು 4 ಹಸುಗಳು ಇಟ್ಕೊಂಡಿದ್ದ, ಬೆಳೆ ಬಂದಾಗ ಒಂದು ಹಸು ಮಾರೋದು, ಮತ್ತು ಇನ್ನೊಂದು ಬೆಲೆಗೆ ಇಡೋದು, ಮತ್ತು ಅದು ಲಾಸ್ ಆಗುತ್ತೆ. ಮತ್ತು ಇನ್ನೊಂದು ಹಸು ಮಾರೋದು, ಮತ್ತು ಇನ್ನೊಂದು ಬೆಲೆಗೆ ಇಡೋದು. ಆಲ್ಮೋಸ್ಟ್ ಒಂದು 10 ವರ್ಷದಲ್ಲಿ ಅವನ ಜೀವನ ಎಲ್ಲ ಬೆಳೆಗಳೆಲ್ಲ ಲಾಸ್ ಆಗುತ್ತೆ. ಈಗೇನು ಬಿಟ್ಟು ಬೆಳೆ ಇಟ್ಟಿದ್ರಿ? ಈಗ ಅದು ಕೊತ್ತಂಬರಿ ಇದೆ ಸರ್, ಮತ್ತು ಮುಗಿತೆ ಕೊತ್ತಂಬರಿ ಏನೊಂದು 2-3 ದಿವಸದಲ್ಲೇ ಅವ್ರ ಅಪ್ಪನ ಹೆಸರಿಗಿಲ್ಲ, ನಿಮ್ಮ ಹೆಸರಿಗಿದೆ? ಅದು ಪರ್ಟಿಕ್ಯುಲರ್ಸ್ ಎಲ್ಲ ತಗೊಳ್ಳಿ ಸರ್. ಮೇಲೆ ಸರ್ ಅದೊಂದು ಜೊತೆಗೆ ಸ್ವಲ್ಪ ಮೈಕ್ರೋ ಫೈನಾನ್ಸಲ್ಲಿ ಕೆಲವು ಸಾಲ ಜಾಸ್ತಿ ಇದೆ. ತಮ್ಮ ಇಲಾಖೆ ಕಡೆಯಿಂದ ಅದು ಕೂಡ ಸ್ವಲ್ಪ ಎಕ್ಸೆಪ್ಟ್ ಮಾಡಬೇಕು. ಒಬ್ಬರೇ ಅಲ್ಲ, ತುಂಬ ಕೂಡ ಆ ಥರ ತೊಂದರೆ ಆದಾಗ ಇನ್ನೊಬ್ಬರಿಗೆ ಕೂಡ ಆ ಥರ ಸಿಚುವೇಶನ್ ಆಗಬಾರ್ದು. ಅದು ಕೂಡ ಸ್ವಲ್ಪ ತಮ್ಮ ಇಲಾಖೆಯಿಂದ ಸ್ವಲ್ಪ ಅಂದರೆ ಏನು ಫೈನಾನ್ಸ್ ಟೈಪ್? ಮೈಕ್ರೋ ಫೈನಾನ್ಸ್ ಸ್ವಲ್ಪ ಲೀಗಲ್ ಆಗಿ ಇಲ್ಲ. ಸೊ ಪ್ರತಿ ವಾರ ಕೂಡ ಅಂದರೆ ಮೀಟರ್ ಬಡ್ಡಿ ಅಂತಾರಲ್ಲ, ಆ ಲೆಕ್ಕದಲ್ಲಿ ಇರುತ್ತೆ ಸರ್. ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಜಾಸ್ತಿ ಬಡ್ಡಿ ಲೆಕ್ಕ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಆ ಥರ ಇಲ್ಲ ಸರ್. ಅವರು ಇಲಾಖೆ ಮೈಕ್ರೋ ಫೈನಾನ್ಸ್ ಅವರೇನೋ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ, ಲೀಗಲ್ ಆಗಿ ಅವ್ರಿಗೇನು ಸರ್ಟಿಫಿಕೇಟ್ಗೋಸ್ಕರ ಮಾಡ್ಕೊಂಡಿರ್ತಾರೆ. ಸೊ ಅವ್ರೇನು ಪ್ರೊಸೀಜರ್ ಏನೋ ಫಾಲೋ ಮಾಡ್ತಾರೆ. ಇಲ್ಲಿ ಮಾತ್ರ 4 ರೂಪೀಸ್ 5 ರೂಪೀಸ್ ಈ ಥರ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಅದು ಕೂಡ ಇನ್ನೊಬ್ಬರು ಕೂಡ ಇಲ್ಲಿ ರೈತರಿಗೆ ಆ ಥರ ಯಾವುದೇ ತೊಂದರೆ ಆಗಬಾರ್ದು ಸರ್. ನಮ್ಮ ಇಲಾಖೆ ಕಡೆ ಏನೆಲ್ಲ ಸಾಧ್ಯ ಆಗುತ್ತೋ ಅದು ಮಾಡಿ ಸರ್. ಜೊತೆಗೆ ಈ ಕುಟುಂಬಕ್ಕೂ ಕೂಡ ಏನೇನೋ ಸೌಲಭ್ಯ ಇರುತ್ತೆ, ಮಕ್ಕಳಿಗಿರ್ಬೋದು, ಎಲ್ರಿಗೂ ಸ್ವಲ್ಪ ಅನುಕೂಲ ಆಗ್ತದೆ. ಯಾಕಂದರೆ ಇನ್ನೊಬ್ರಿಗಾಗಿರೋದು ಮತ್ತೆ ನಮ್ಮೂರಲ್ಲಿ ಇನ್ನೊಬ್ರಿಗೆ ಆಗಬಾರ್ದು ಸರ್. ಇನ್ನೂ ತುಂಬ ರೈತರಿದ್ದಾರೆ. ಸೊ ಅದಕ್ಕೆ ಇವಾಗ ನಾವು ಕೂಡ ಗಮನ ತರ್ತಾ ಇದ್ದೀವಿ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಇರಲಿ ಈ ಥರ ಒಂದಲ್ಲ ಸರ್, ತುಂಬ ಇದ್ದಾವೆ ಈ ಥರ. ನಮ್ಮೂರಲ್ಲಿ ಸುಮಾರು ಒಂದು 7-8 ಮೈಕ್ರೋ ಫೈನಾನ್ಸ್ಗಳು ವಾರ ಬರ್ತಾರೆ. ಕಟ್ಟಿಲ್ಲ ಅಂದರೆ ಮನೆ ಇವ್ರಿಗೆ ಎದ್ದು ಹೋಗೋದು. ಚಿಂತಾಮಣಿ ಇದೆ, ಇದು ಮುರುಗಮಲ್ಲ ಕಡೆ ಈಗ ಕುತ್ಕೊಂಡಿದ್ದಾರೆ ಅಂದರೆ ಸಾಲ ಕೊಡೋರ್ಗು ಹೋಗಲ್ಲ. ಅವ್ರೇನು ಅವ್ರು ಬೆಳಗ್ಗೆ ಮನೆ ರಾತ್ರಿ 12 ಗಂಟೆ ಆಗಲಿ ಸರ್, ಅವ್ರು ಹೋಗೋದೇ ಇಲ್ಲ. ಈಗ ಕೆಲವರೇನೋ ಗಟ್ಟಿ ಮನುಷ್ಯರವರು ಹೇಳ್ತಾರೆ ಇವತ್ತೆಲ್ಲ ನಾಳೆ ಕಟ್ಕೋಬೋದು. ಸ್ವಲ್ಪ ವೀಕ್ ಮೈಂಡ್ ಇರೋರು ಏನಾಗ್ತಾರೆ, ಆ ಟೆನ್ಷನ್ಗೆ ಎದುರು ಬಿಟ್ಟು ಈ ಥರ ಎಲ್ಲ ಆಗುತ್ತೆ.
ದಯವಿಟ್ಟು ಅವ್ರಿಗೆಲ್ಲ ಒಂದು ಇನ್ಸ್ಟ್ರಕ್ಷನ್ ಮಾಡಿ ಸರ್ ಬರೀತೀವಿ ನಾವು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಮತ್ತು ವರಿಷ್ಠ ಅಧಿಕಾರಿ ಎಸ್ ಪಿ ಅವರಿಗೆ ಮೀಟಿಂಗ್ ಪ್ರಸ್ತಾಪ ಮಾಡಿ ಸರ್. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತನ್ನಿ ಸರ್. ಇನ್ನೊಂದು ಸರಿ ಇದು ಮರುಕಳಿಸಬಾರ್ದು. ಕೆಲವೊಂದು ಕಡೆ ಗಮನಕ್ಕೆ ಬರುತ್ತೆ, ಕೆಲವೊಂದು ಕಡೆ ಗಮನಕ್ಕೆ ಎಲ್ಲ ಚಕ್ರಬಡ್ಡಿ ಹಾಕ್ತಾರೆ. ಆಗ್ತಾರೆ ಸರ್, ಆಗ್ತಾರೆ. ಸರಿ ಯಜಮಾನ್ರೆ, ಹಾಂ ನೋಡ್ತೀವಿ ನಾವು. ಸರಿ ಯಜಮಾನ್ರೆ, ಎಲ್ಲ ಯಜಮಾನ್ರ ಹತ್ರ ಮಾತಾಡ್ಕೊಂಡ್ವಿ, ಇನ್ಫಾರ್ಮೇಷನ್ ಎಲ್ಲ ತೊಗೊಂಡಿದ್ದೀವಿ. ಬೆಳೆ ಇಟ್ಟಿರೋದೆಲ್ಲ ಸಬ್ ಇನ್ಸ್ಪೆಕ್ಟರ್ಗೂ ಮಾಡಿದ್ದೆ ಈಗ.